ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ತೇಜುಲಾಗೆ ಸ್ವಾಗತ. ಆ, ತೇಜುಲಾಗೆ ಸ್ವಾಗತ ಹೇಳುತ್ತಾ ದುಃಖದ ಸಂಗತಿ. ಯಾಕಪ್ಪ ಅಂತಂದ್ರೆ ನನ್ನ ಮಗಳಿಗೆ ಹುಷಾರಿಲ್ಲ. ಇವತ್ತಿಗೆ 4 ದಿವಸ ಆಯ್ತು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ. ವಿಡಿಯೋ ಮಾಡಿ ಹಾಕಕ್ಕಾಗಿರ್ಲಿಲ್ಲ. ಇವಾಗ ಸ್ವಲ್ಪ ಮಗಳು ಹುಷಾರಾಗಿದ್ದಾಳೆ. ನಾಳೆ ಡಿಸ್ಚಾರ್ಜ್, ಇವತ್ತು ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಹಾಗೆ ನಮ್ಮ ತಮ್ಮನ ಮಗನಿಗೂ ಕೂಡ ತುಂಬಾ ಹುಷಾರ್ ತಪ್ಪಿದೆ. ಅವನಿಗೆ ಬೆಂಗಳೂರು ಸಿಟಿಯಲ್ಲಿ ಅಡ್ಮಿಟ್ ಮಾಡಿದೀವಿ. ಅವನಿಗೆ ಸರ್ಜರಿ ಮಾಡಿದ್ದಾರೆ, ಆಪರೇಷನ್. ಆ ಇನ್ನು ಅವನಿಗೆ ಡಿಸ್ಚಾರ್ಜ್ ಆಗ್ಬೇಕು. ಹೆಚ್ಚು ಕಡಿಮೆ ಇನ್ನೂ 1 ವಾರ ಹೋಗುತ್ತೆ. ನೋಡ್ರಿ, ನನ್ನ ಮಗಳಿಗೆ ಇಷ್ಟೆಲ್ಲ ಮೆಡಿಸಿನ್ ಹಾಕ್ಯಾರೆ. ಎಲ್ಲ ಆಕ್ಸಿಜನ್ ಎಲ್ಲ ಕೊಡ್ತಾ ಇದಾರೆ. ನೋಡ್ರಿ, 7 ತಿಂಗಳು ಪಾಪು ಕೈಗೆ ಸೂಜಿ ಹಾಕ್ಬಿಟ್ಟಿದ್ದಾರೆ. ಬಹಳ ಅದು ಸೂಜಿ ಹಾಕ್ಬೇಕಾದ್ರೆ ಬಹಳ ನೋವಾಯ್ತು ಮನ್ಸಿಗೆ. ಯಾಕಪ್ಪ ದೇವ್ರೆ ಹಿಂಗೆ ನಮ್ಗೆ ಶಿಕ್ಷೆ ಕೊಡ್ತಾ ಇದೆ? ಹಿಂಗೆ ಒಂದು ಮಗು ಕೊಟ್ಟು ಈ ತರ ಶಿಕ್ಷೆ ಕೊಡ್ಬೇಡಪ್ಪ ಅಂತ ಹೇಳಿ ದೇವ್ರ ಹತ್ರ ಎಲ್ಲ ಬಡ್ಕೊಂಡಿದ್ದಾಯ್ತು. ಯಾರು ನೋಡ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲು ತುಂಬಾ ಚೆನ್ನಾಗಿರ್ತವೆ. ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತೋರಿಸಿ ಎಲ್ಲ ಕ್ಲೀನ್ ಅಂಡ್ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಮೊದ್ಲಿನ ತರ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ನೀಟಾಗಿ ಚೆನ್ನಾಗಿ ಇಟ್ಟಿದ್ದಾರೆ ಇವಾಗ. ಮತ್ತೆ ನನ್ನ ಮಗಳಿಗೆ ಮನೆ ಕರ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮಗಳ ಅಳ್ತಾ ಇದ್ದಾಳೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.